ನೆಕ್ಸ್ಟ್ ಡೇ ಇತ್ತು, ನಾನು ಪ್ರೂಫ್ ಸಮೇತ ನಾನು ಅವ್ರಿಗೆ ಕಳಿಸ್ದೆ. 2023 ಡಿಸೆಂಬರ್ ಅಲ್ಲಿ ನಾವು ಡೈಲಾಗ್ ರೈಟರ್ ರಘು ನಿಡುವಳ್ಳಿ ಅವರಿಗೆ ನಾವು ಏನು ಮೇಲ್ ಮುಖಾಂತರ ಅವರಿಗೆ ನಾವು ಇಡೀ ಸ್ಕ್ರಿಪ್ಟ್ ಅನ್ನ ನಾವು ಅವ್ರಿಗೆ ಕಳಿಸಿದ್ವಿ. ಆ ಮೇಲ್ ಡೀಟೇಲು ನಾನು ಅವ್ರಿಗೆ ಕಳಿಸ್ದೆ. ಮೇಲ್ ಅಲ್ಲಿ ಇವರು ನನಗೆ ಕಳಿಸಿರೋ ಡೀಟೇಲ್ ಕಳಿಸಿದ್ರು, ಸಿನಾಪ್ಸಸ್ ಜೊತೆಗೆ ಅದರದ ಕತೆ ಜೊತೆಗೆ, ಮತ್ತು ಆ ಕತೆಗೆ ನಾವು ನಮಗೆ ಇನ್ಸ್ಪೈರ್ ಆಗಿರುವಂತ ಒಂದು ಇನ್ಸಿಡೆಂಟ್ ಸಮೇತ ನಾವು ಇವರು ನನಗೆ ಸಿನಾಪ್ಸಸ್ ಮತ್ತು ಮೇಲ್ ಕಳಿಸಿರುವಂತ ಡೀಟೇಲ್ ಕಳಿಸಿದ್ರು. ನಾನು ಅವ್ರಿಗೆ ಫಾರ್ವರ್ಡ್ ಮಾಡಿ ವಾಯ್ಸ್ ಮೆಸೇಜ್ ಹಾಕಿದೆ. ಮತ್ತೆ ತಿರ್ಗಾ ಅವರು ಕಾಲ್ ಮಾಡಿದ್ರು, ಇಲ್ಲ ನಾನು ಬಳಸ್ಕೊಂಡೇ ಇಲ್ಲ ಅಂತ. ನಾನು ಹೇಳಿದೆ, ನೋಡು ಡಾರ್ಲಿಂಗ್ ಕೃಷ್ಣ ಅವರೇ, ನಾನು ನೀವು 2013 ನಾವು ಪರಿಚಯ, ತುಂಬಾ ಒಂದು ದೊಡ್ಡ ಲಾಂಗ್ ರಿಲೇಶನ್ಶಿಪ್ ಇದೆ. ನಿಮ್ಮ ಮನಸಾಕ್ಷಿ ಒಪ್ಕೊಂಡ್ರೆ ಒಪ್ಕೊಳ್ಳಿ, ಇಲ್ಲ ಅಂತಂದ್ರೆ ಬಿಟ್ಬಿಡಿ ಅಂತಂದೆ. ಇಲ್ಲ, ನನ್ನ ಮಗಳ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನಾನು ಹೆಂಡತಿ ಪ್ರಮಾಣ ಮಾಡಿ ಹೇಳ್ತೀನಿ, ನೀವು ದೇವರನ್ನ ತುಂಬಾ ನಂಬ್ತೀರಾ, ನೀವು ದೇವರನ್ನ ನಂಬೋದಾದ್ರೆ ನನ್ನ ಹೆಂಡತಿ ಮತ್ತು ನನ್ನ ಮಗು ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ನಿಮ್ಮ ಕಥೆನ ನಾನು ಬಳಸ್ಕೊಂಡಿಲ್ಲ ಅಂತಂದೆ. ಆಯ್ತು, ನಿಮ್ಮ ಆತ್ಮಸಾಕ್ಷಿಗೆ ಈ ವಿಷಯನ ಇದನ್ನ ಬಿಟ್ಬಿಡ್ತೀನಿ ಅಂತ ನಾನು ಶುಕ್ರವಾರ ನಾನು ಈ ವಿಷಯನ ಬಿಟ್ಟೆ. ನಾನು ಅಲ್ಲಿಗೆ ಆಯ್ತು, ಸರಿ ನಿಮ್ಮ ಆತ್ಮಸಾಕ್ಷಿನೇ ಒಪ್ಕೊಳ್ಳಲ್ಲ ಅಂತ ಅಂದ್ಮೇಲೆ ಸರಿ, ಇದಕ್ ಮೇಲೆ ನಿಮ್ ಜೊತೆಗೆ ವಾದ ಮಾಡಿ ಮತ್ತು ನಿಮ್ಗೆ ಪದೇ ಅದನ್ನ ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ನಾನು ಅದನ್ನ ಬಿಟ್ಟೆ. ಏನಕ್ಕೆ ಬಂದಿದ್ದೀರಾ ಸರ್, ಏನ್ ಬೇಕು? ಇಲ್ಲ ಯಾವ ಕಥೆಗಾರನು ಯಾವ ರೈಟ್ರಿಗೂ ಅನ್ಯಾಯ ಆಗಬಾರ್ದು ಸರ್. ಇದೊಂದು ಮಾತ್ರ ನೀವು ತುಂಬಾ ಕರೆಕ್ಟ್ ಆಗಿ ಹೇಳಿದ್ದಾರೆ, ಯಾವ ನಿಜವಾದ ರೈಟರ್ಗಳಿಗೆ ಅನ್ಯಾಯ ಆಗಬಾರ್ದು. ಡಾರ್ಲಿಂಗ್ ಕೃಷ್ಣ ಅವರಿಗೆ ಡೈರೆಕ್ಟರ್ ಅಂತ ಅನ್ಕೊಂಡವ್ರು ಅವರು, ಪುಣ್ಯಾತ್ಮರು. ಡಾರ್ಲಿಂಗ್ ಕೃಷ್ಣ ಇಸ್ ಅ ರೈಟರ್ ಡೈರೆಕ್ಟರ್. ನಾನು ಡೈರೆಕ್ಟ್ ಮಾಡೋಕ್ಕಿಂತ ಮುಂಚೆ ಐ ಆಮ್ ಅ ರೈಟರ್. ಫಸ್ಟ್ ನಾನು ಕತೆ ಬರೆದಿದ್ದೀವಿ, 4 ವರ್ಷ ಈ ಕತೆನ ನಾವು ಬರೆದಿದ್ದೀವಿ, ಬರೆದ ಮೇಲೆ ಡೈರೆಕ್ಟರ್ ಆಗಿರೋದು. ಸೊ ಅನ್ಯಾಯ ಆಗ್ಬಾರ್ದು ಯಾರಿಗೆ? ನಿಜವಾದ ರೈಟರ್ಗಳಿಗೆ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋ ಕತೆ ಹಿಡ್ಕೊಂಡು, ಗೂಗಲ್ ನಲ್ಲಿ ಸಿಗೋ ಕತೆ ಹಿಡ್ಕೊಂಡು ಬಂದ್ಬಿಟ್ಟು ಇದು ನನ್ನ ಕತೆ ಅಂತ ಹೇಳ್ತಾರಲ್ಲ, ಇವ್ರಿಗೆ ಏನಾದ್ರೂ ತಲೆಯಲ್ಲಿ ಕಾಮನ್ ಸೆನ್ಸ್ ಅನ್ನೋದನ್ನ ಇದೆಯಾ? ಒಬ್ಬರದ್ದು ನಮ್ಮ ಕತೆ ಅಂತ ಕ್ಲೈಮ್ ಮಾಡೋದಕ್ಕೆ ಒಂದು ನಾವು ಬರಿಬೇಕು, ಅದನ್ನ ಆ ಆಲೋಚನೆ ನಮ್ದಾಗಿರ್ಬೇಕು. ಗೂಗಲ್ ಅಲ್ಲಿ ಆ ಕತೆ ಎಷ್ಟು ಸೆನ್ಸೇಷನ್ ಕತೆ 2011 ನಡೆದಿರೋ ಲಕ್ನೋ ಕೇಸ್ನ ತಗೊಂಡ್ಬಂದ್ಬಿಟ್ಟು ನಾನ್ ಬರೆದಿರೋದು ನಿಮ್ಗೆ ನೀವು ತಗೊಂಡಿದ್ದೀರಾ, ಏನಾದ್ರು ಆಯ್ತಪ್ಪ, ಯಾವ್ದಾದ್ರು ಒಂದು ಸೀನ್ ಇದೆ ಹೇಳು ಅಂದ್ರೆ ಯಾವ ಸೀನ್ ಇಲ್ವಂತೆ, ಏನೋ ಒಂದು ಡೈಲಾಗ್ ಇದ್ರೆ ಯಾವ ಡೈಲಾಗ್ ಇಲ್ವಂತೆ, ಯಾವ ಡೈಲಾಗ್ ಇಲ್ಲ, ಯಾವ ಸೀನ್ ಇಲ್ಲ, ಈ ಸ್ಕ್ರೀನ್ ಪ್ಲೇ ಬೇರೆ, ಬ್ಯಾಕ್ ಡ್ರಾಪ್ ಬೇರೆ ಅಂದ್ರೆ ಇನ್ನೇನು ಪ್ರಾಬ್ಲಮ್ ಏನಿದ್ದು? ಸಿಂಪಲ್ ಅಲ್ವಾ? ಒಂದು ಒಳ್ಳೆ ಸಿನಿಮಾ ಮಾಡುವ ಹೆಸರು ಮಾಡ್ಬೋದಲ್ವಾ? ಗೊತ್ತು, ಈಗ ಅವ್ರು ಸಿನಿಮಾಗಳು ಬರ್ತಾ ಇದೆ, ಪಾಪ ಅವ್ರಿಗೂ ಪ್ರಮೋಷನ್ ಬೇಕು. ಅದಕ್ಕೆ ನಮ್ಮ ಸಿನಿಮಾ ಮುಖಾಂತರ ಪ್ರಮೋಷನ್ ಯಾಕೆ ತಗೋತೀರ? ನಾವು 2010 ಒಂದು ದಿನನೂ ಒಂದು ಸದಿನೂ ಬಂದ ಈ ಥರದೊಂದು ಪ್ರೆಸ್ ಮೀಟ್ ಮಾಡಿಲ್ಲ ನನ್ನ ಜೀವನದಲ್ಲಿ. ಫಸ್ಟ್ ಟೈಮ್ ಬಂದಿರೋದು ಈ ತರ. ನಮ್ಗಲ್ಲಿ ಅಷ್ಟು ದೊಡ್ಡ ಸಕ್ಸಸ್ ಆಗಿದೆ ಸಿನಿಮಾ, ಅದನ್ನ ಎಂಜಾಯ್ ಮಾಡೋಣ ಅಥವಾ ಇವ್ರುಗಳ ಕೇಳೋ ಆನ್ಸರ್ನ ಉತ್ತರ ಕೊಡೋಣ. ಮೊನ್ನೆ ಯಾರೋ ಒಂದು ಚೆನ್ನಾಗಿತ್ತು, ಸುನೇನಾ ಸುರೇಶ್ ಅವರು ಒಂದು ಅದ್ಭುತವಾಗಿ ಸಿನಿಮಾವನ್ನ ನೋಡ್ಬಿಟ್ಟು ಟೈಮ್ಸ್ ಅಲ್ಲಿ ಇದ್ರಲ್ಲ, ಇನ್ಸ್ಟಾಗ್ರಾಮ್ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ, ಸಿನಿಮಾ ಅಷ್ಟು ಇಷ್ಟ ಆಯ್ತು, ಇಷ್ಟ ಆಯ್ತು ಅಂತ. ಕೆಳಗಡೆ ಒಂದು 5 ಕಾಮೆಂಟ್ ಇದೆ, ಅದ್ರಲ್ಲಿ ಒಬ್ಬ ಕಾಮೆಂಟ್ ಆಗ್ತಾನೆ, ಸೆಕೆಂಡ್ ಹಾಫ್ ಕದ್ದವ್ರೆ ಅಂತ ಆಗ್ತಾನೆ. ಯಾರು ಸರ್ ಕದ್ದಿರೋದು ಇದು? ಒಬ್ಬ ಮೇಕರ್ಗೆ ಇದಕ್ಕಿಂತ ಒಂದು ಅವಮಾನ ಮಾಡೋದಿದೆಯಾ? ನಾನು ದೊಡ್ಡ ರೈಟ್ರು ಅಂತ ಏನೋ ಹೇಳ್ಕೊಂಡು ತಿರುಗಾಡ್ತಾರಲ್ಲ, ನಮಗೆ ಎಷ್ಟು ಮರ್ಯಾದೆ ಹೋಗಿದೆ ಹೇಳಿ. ನಾನು ಅದಕ್ಕೋಸ್ಕರ ಮಿಸ್ಟರ್ ದ ಲೆಜೆಂಡರಿ ಡೈರೆಕ್ಟರ್ ಗುರುದೇಶ್ ಪಾಂಡೆ ಅಂಡ್ ದ ಲೆಜೆಂಡರಿ ರೈಟರ್ ದ ಸೋ ಕಾಲ್ಡ್ ರಾಘವೇಂದ್ರ ಎಂ ನಾಯಕ್, ಇವ್ರ ಮೇಲೆ ಲೀಗಲ್ ಆಗಿ ನಾನು ಆಕ್ಷನ್ ತಗೋತಾ ಇದ್ದೀನಿ. ಸೊ ಯಾವ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ, ಏನು ಮಾಡಲ್ಲ. ಅದಕ್ಕೆ ನಾನು ನಿನ್ನೆ ಮೊನ್ನೆ ಎಲ್ಲ ಸುಮ್ಮನೆ ಇದ್ದಿದ್ದು, ಆ ಲೀಗಲ್ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಇಂಥವ್ರಿಗೆಲ್ಲ ಉತ್ತರ ಹಂಗೆ ಕೊಡ್ಬೇಕು.